everyone, namaste and welcome back to my YouTube channel Akshita Nayak. ನೀವೆಲ್ಲರೂ ಆಲ್ರೆಡಿ ನೋಡಿರಿ ನಮ್ದು ರೊಟ್ಟಿ ಮಷಿನ್ ಯಾವ ಥರ ಐತಂತ. ಸೊ ಇವತ್ತು ನಾನು ನಿಮಗೆ ಇನ್ನೊಂದು ಹೊಸ ಮಷಿನ್ ತೋರ್ಸಕ್ಕಿದ್ದೀನಿ. ಇವತ್ತು ನಮ್ಮ ಮನೆ ಇನ್ನೊಂದು ಹೊಸ ರೊಟ್ಟಿ ಮಷಿನ್ ಬಂದೈತಿ. ಅದಕ್ಕಿಂತ ಫಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ರಿ, ರಕ್ತವನ್ನು ನಾವು ಸೂಸ್ಬಿಟ್ಟು ರೊಟ್ಟಿಯನ್ನು ರೆಡಿ ಮಾಡ್ತೀವಿ ಇವತ್ತು. ಏನೆಲ್ಲ ಮಾಡಬೇಕಾಗ್ತಿತ್ತಲ್ಲ. ಸೊ ಸ್ಟೇ ಪಾಸಿಟಿವ್, ಬಿ ಪಾಸಿಟಿವ್. ನಿಮಗೆ ನಮ್ಮ ಮಷಿನನ್ನು ತೋರಿಸ್ತೀನಿ ಅಂತ. ಲೋಡಿಂಗ್ ಅಂತೂ ಫುಲ್ ಬಂದ್ಬಿಟ್ಟೈತಿ. ಈ ಲೋಡನ್ನು ನಾವು ಇಳಿಸ್ಬಿಟ್ಟು ಇಲ್ಲಿ ಎಲ್ಲ ಪ್ರಿಪ್ರೇಷನ್ ಅಂದರೆ ಸೆಟಪ್ ಮಾಡ್ಕೊಂಡಿವಿ. ಇದನ್ನು ಇಳಿಸ್ಬಿಟ್ಟು ಈಗ ಹೊಸದಾಗಿ ಇಲ್ಲಿ ನೋಡ್ರಿ, ನಮ್ಮ ಅಕ್ಕ ಏನಮ್ಮ ಹೋಮ್ ರೆಮಿಡಿಯನ್ನು ಹಾಕ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅನುಪಮಾ ಅವರೇ, ಥ್ಯಾಂಕ್ ಯು. ನಮ್ಮ ಮಷೀನ್ ಕಲಬುರ್ಗಿದಿಂದ ಬಂದೈತಿ. ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ದ 1 hour ಒಳಗಡೆ 150 200 ರೊಟ್ಟೀಸ್ ಆಗ್ತಿದ್ದ. ಸೊ ಇವಾಗೇನು ರೊಟ್ಟಿ ಮಷಿನ್ ಬಂದೈತಲ್ಲ, ಇದು ಮಿನಿಮಮ್ 1 hour 1000 ರೋಟೀಸನ್ನು ಪ್ರಿಪೇರ್ ಮಾಡಿಸ್ತಾರೆ. ಸೊ ನಮ್ಮ ಮಷಿನ್ ಇಳಿಸ್ಕೊಳ್ಳೆ ನಾನು ನಿಮಗೆ ಪ್ರಾಸೆಸ್ ಹೆಂಗಿರ್ತೈತಿ ಎಲ್ಲಾನು ನೀಟಾಗಿ ತೋರಿಸ್ತೀನಂತ. ಸೊ ವೇಟ್ ಫಾರ್ ದ್ಯಾಟ್. ಮೇಡಮ್ ತಡೀರಿ ಅನ್ನ ಮಾಡಬೇಕು. ಈಗ ರೊಟ್ಟಿ ಮಷಿನ್ ಬಂದೈತಿ, ಹೆಂಗ? ಈಗ ರೊಟ್ಟಿ ಚಲೋ ಐತಿ. ನಮಸ್ತೆ, ನಿಮ್ ರೊಟ್ಟಿ ಮಷಿನ್ ಬಂದೈತಿ, ಹೆಂಗ್ ಅನ್ಸಾತೈತಿ? ನಂಗೆ ಇನ್ನೂ ನೋಡೋದರಿ ಅಂದ್ರೆ ಮಷಿನ್ ಹೆಂಗ್ ವರ್ಕ್ ಮಾಡ್ತದ ಅನ್ನೋದೇ ನಂಗೆ ನೋಡ್ಬೇಕಾಗೈತಿ ಈಗ. ಓಕೆ, ಲಾಸ್ಟ್ ಟೈಮ್ ಮಷಿನ್ ನೀವು ನೋಡಿಲ್ಲಲ್ಲ? ಇಲ್ಲ ನೋಡಿಲ್ಲ, ಮಿಸ್ ಆಗೈತ್ರಿ. ಡನ್. ನಮ್ಮ ಔಷಿ ಇಲ್ಲಿದ್ದಾರೆ, ನಮ್ಮ ಔಷಿ ಕೇಳೋಣಂತ. ನಮಸ್ಕಾರ ರೀ ಮೇಡಮ್. ನಮಸ್ತೆ. ನಮ್ದು ರೊಟ್ಟಿ ಮಷಿನ್ ಬಂದೈತಿ, ಈಗ ರೊಟ್ಟಿ ಮಾಡಕ್ ಚಾಲು ಮಾಡೈತಿ. ಓಕೆ, ಡನ್. ಮಷಿನ್ ನೀವು ಸಬ್ಸಿಡಿ ಮೇಲೆ ತಗೋಬಹುದು. ನಿಮಗ ಮ್ಯಾಕ್ಸಿಮಮ್ 80,000 ಮಟ ಗೌರ್ಮೆಂಟ್ ಪೇ ಮಾಡ್ತೈತಿ. ಸೊ ಮಷಿನ್ ಟೋಟಲ್ ಕಾಸ್ಟ್ ಮೇಲೆ ನಿಮಗೆ 80,000 ರುಪೀಸ್ ಆರಾಮ್ಸೆ ನೀವು ಆಫ್ ಮಾಡ್ಕೋಬಹುದು. ನೀವು ಆರ್ಡರ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಮನೆಗೆ ಬರುತ್ತೆ ಮಷಿನ್. ಸೊ ದ್ಯಾಟ್ ನಾನು ಆರ್ಡರ್ ಮಾಡಿದ್ದಕ್ಕೆ ಡೈರೆಕ್ಟ್ ನಮ್ಮ ಮನೆಗೆ ಬಂದಿತ್ತು. ಇವಾಗ ನಮ್ಮ ಮಷಿನ್ ಫೈನಲಿ ಕೆಳಗಿಳಿಸ್ತಾರೆ. ಇದ್ರೊಳಗಡೆ ನಮಗೆ ಒಂದು ರೊಟ್ಟಿ ಮಾಡೋ ಮಷಿನ್, ಒಂದು ಗ್ರೈಂಡಿಂಗ್ ಮಷಿನ್, ಅದಲ್ಲದೆ ಒಂದು ಸ್ಟವ್, 2 ತವಾ ಅವರೇ ಪ್ರೊವೈಡ್ ಮಾಡ್ತಾರೆ. ಇದನ್ನ ಇಳಿಸಿದ ಕೂಡಲೇ ಅವ್ರು ನಮಗೆ ಯಾವ ಥರ ಮಷಿನ್ ಸೆಟಪ್ ಮಾಡ್ಬೇಕು, ಯಾವ ಥರ ನಾವು ಅದನ್ನು ನೀಟಾಗಿ ವರ್ಕ್ ಮಾಡ್ಕೋಬೇಕು ಅನ್ನೋದು ಅವರೇ ಹೇಳ್ಕೊಡ್ತಾರೆ. ಇದ್ರೊಳಗಡೆ ನೀವು ಎಲ್ಲಾ ಥರ ರೊಟ್ಟಿನೂ ಮಾಡ್ಬೋದು. ಇವ್ರ ಕಡೆ ಟೋಟಲ್ 25+ ಮಷಿನ್ಸ್ ಇದಾವೆ. ಇದು ಫುಲ್ ದೊಡ್ಡ ಮಾತ್ರ ಒಳಗಡೆ ನಾವು ಮಷಿನ್ ರೊಟ್ಟಿ ರೆಡಿ ಮಾಡ್ತದ. 1 ತಾಸು ಒಳಗಡೆ 1000 ರೋಟೀಸ್. ಸೊ ನಿಮ್ದೇನೋ ದೊಡ್ಡ ಮಾತ್ರ ಒಳಗಡೆ ಬಿಸ್ನೆಸ್ ಐತಿ, ದೊಡ್ಡ ಮಾತ್ರ ಒಳಗಡೆ ಏನಾದರೂ ರೆಸ್ಟೋರೆಂಟ್ ಐತಂತಂದ್ರೆ ಈ ಮಷಿನ್ ನಿಮಗೆ ಪರ್ಫೆಕ್ಟ್ ಇರತ್ತ. ನಾವು ಮಸ್ತಾಗೆ ನೀಟಾಗಿ ಪೂಜೆ ಮಾಡಿದ್ವಿ, ಎಲ್ಲಾರು ಆರತಿ ಮಾಡಿದ್ವಿ. ಇವಾಗ ಮಸ್ತಾಗೆ ಓಪನಿಂಗ್ ಮಾಡೋಣ ಅಂತ ಬರ್ರಿ. ಬಂದ್ಬಿಟ್ಟಾರ ನಮ್ದು ರೊಟ್ಟಿ ಮಷಿನ್ ನೋಡಕ. ನೈಟಿ ಮೇಲೆ ಬಂದಾರ. ಅಮ್ಮ ಈ ಕಡೆ ಬಾ ಮುಂದೆ. ಇತ್ತೀಚೆಗೆ ಮಹಿಳೆಯರು ಮನೆಯೊಳಗಡೆ ಏನೆಲ್ಲ ಬಿಸ್ನೆಸ್ ಮಾಡ್ತಿದ್ದಾರೆ ಅದ್ರೊಳಗೆ ಇದನ್ನು ಇದು ಹೆಂಗಂತಂದ್ರೆ ದೊಡ್ಡ ಪ್ರಮಾಣ ಒಳಗಡೆ ನಿಮಗೆ ಜಾಸ್ತಿ ಪ್ರಾಫಿಟ್ ಕೊಡತ್ತಾ. ಇವ್ರ ತವಾ ಅಂದ್ರೂ ನಂಗೆ ಫುಲ್ ಇಷ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ ಫುಲ್ ದೊಡ್ಡ ಮಷೀನ್ ಒಳಗಡೆ ದೊಡ್ಡ ರೊಟ್ಟಿ ಬರ್ತಾವ. ಸೊ ಫೈನಲಿ ನಾವು ಇವಾಗ ಸ್ಟಾರ್ಟ್ ಮಾಡೋಣ ಅಂತ. ಸ್ಟಾರ್ಟಿಂಗ್ 1-2 ಸಲ ಆಗೋದಿಲ್ಲ, ಅದನ್ನು ರಿಪೀಟೆಡ್ಲಿ ಟ್ರೈ ಮಾಡ್ತಿರ್ಬೇಕು. ಇವಾಗ ಫಸ್ಟ್ ನಾವು ಹಿಟ್ಟನ್ನು ಕಲಿಸ್ಕೋಬೇಕು, ಅದನ್ನು ಜಿಗಿ ಹಾಕ್ಬೇಕು. ನೀಟಾಗಿ ನಾವು ಎಷ್ಟು ಜಿಗಿ ಹಾಕ್ತೀವೋ ಅಷ್ಟು ಮಸ್ತಾಗಿ ರೊಟ್ಟಿ ಬರ್ತಾವ. ಇವಾಗ ನಾವು ಅದನ್ನು ಗ್ರೈಂಡಿಂಗ್ ಮಷಿನ್ ಒಳಗಡೆ ತಂದು ಹಾಕ್ಬಿಡ್ಬೇಕು. ಇದು ಟೋಟಲ್ 5 kg. ಇವರೆಲ್ಲರೂ ಫುಲ್ ಮಷಿನ್ ಮಾಡೋದು ಏನ್ ಮಾಡ್ಲಿಕ್ಕೆ ನೋಡ್ಲಿಕ್ಕೆ. ಅದು ಹೆಂಗೆ ಬರುತ್ತಾ ಆ ಪ್ಲೇಟ್ ಒಳಗಡೆಯಿಂದ ನಾವು ತಕೊಂಡು ಬಂದು ಆರಾಮ್ಸೆ ಬೇಯಿಸ್ಲಿಕ್ಕತ್ತಿದ್ವಿ. ಸೊ ರೊಟ್ಟಿ ಬ್ರೇಕ್ ಒಳಗಡೆ ಚಾ ಸರಿ ಮಾಡಿಲ್ಲ ಅಂತ. ಚಾ ಹೆಂಗೈತ್ರಿ? ಏಕ್ ನಂಬರ್. ಲಾಸ್ಟ್ ಟೈಮ್ ನೋಡಿರ್ಬಹುದು ನಮ್ಮ ಕಡೆ ಒಂದು ಮಷಿನ್ ಇತ್ತು. ಆ ಮಷಿನ್ ನನಗೆ ಕಡಿಮೆ ಬೀಳಾಕತ್ತ. ಸೊ 1 hour ಒಳಗಡೆ 1000 ರೋಟೀಸ್ ಮಾಡುವಂಥ ಮಷಿನ್ ನಾವು ತರಿಸಿವಿ. ಹೆಂಗಿರತ್ತೆ ಅಂತ ನಿಮಗೆ ಪ್ರೊಸೀಜರ್ ತೋರಿಸ್ತೀನಿ ಬರ್ರಿ. ರೊಟ್ಟಿ ಬೇಯಿಸೋರಂತೂ ಫುಲ್ ಗಟ್ಟಿಯಾಗಿರ್ಬೇಕು. ಯಾಕಂತಂದ್ರೆ ಅಷ್ಟು ಫಾಸ್ಟಾಗಿ ಬರ್ತಿರ್ತಾವೆ ಮಷಿನ್ ಒಳಗಡೆಯಿಂದ. ನಿಮ್ದು ದೊಡ್ಡ ಪ್ರಮಾಣ ಒಳಗಡೆ ಬಿಸ್ನೆಸ್ ಮಾಡೋದ್ರಿಂದ ನೀವು 2 ಸ್ಟವ್ ತಗೋರಿ. ಆಮೇಲೆ 4 ಜನ 5 ಜನ ಎಷ್ಟಾದ್ರೂ ನೀವು ಬೇಯಿಸ್ಕೋತ ಆರಾಮ್ಸೆ ಇರ್ಬೋದು. 1 ಟೈಮ್ ಪೇಮೆಂಟ್ ಎಷ್ಟು ಕಾಸ್ಟ್ಲಿ ಬೀಳತ್ತಲ್ಲ, ಅದ್ರೊಳಗಡೆ ಗೌರ್ಮೆಂಟ್ ನಿಮಗೆ ಸಬ್ಸಿಡಿ ತರ ಕೊಡ್ತಾರಂದ್ರೆ ಇನ್ನೂ ಎಷ್ಟು ಮಜಾ ಬರತ್ತ. ಸೊ ನಿಮಗೇನೋ ಬಿಸ್ನೆಸ್ ಮಾಡ್ಬೇಕಂತಂದ್ರೆ ಗೌರ್ಮೆಂಟ್ ಎಷ್ಟೊಂದು ಹೆಲ್ಪ್ ಮಾಡ್ಲಿಕ್ಕೆ. ಸೊ ದ್ಯಾಟ್ ನೀವು ಏನಾದ್ರೂ ಬೆಳೀಲಿ, ಮುಂದೆ ಏನಾದ್ರೂ ಮಾಡ್ಕೊಂಡು ತಿನ್ಲಿ ಅಂತ ಹೇಳಿ. ಮೊದ್ಲೆಲ್ಲ ಬಿಸ್ನೆಸ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು, ಇವಾಗ ಫುಲ್ ಈಸಿ ಮಾಡ್ಬಿಟ್ಟು ಹಳ್ಳಿ ಒಳಗಡೆ ನಿಮಗೆ ಈ ಬಿಸ್ನೆಸ್ ಮಸ್ತಾಗಿ ರನ್ ಆಗತ್ತೆ ನೋಡ್ರಿ. ಆಕ್ಚುಲಿ ಥಿಕ್ನೆಸ್ ಕಡಿಮೆ ಬೇಕಾ, ಅದಕ್ಕೆ ನಾವು ಫುಲ್ ತೆಳ್ಳಗ ರೊಟ್ಟಿ ಮಾಡ್ಲಿಕತ್ತೀವಿ. ರೊಟ್ಟಿ ಬೀಳಾತಾವಿಲ್ಲ.
ಕಡೆ ಅಂತ ನಮ್ದು ರೊಟ್ಟಿ ಬಂದ್ಬಿಟ್ಟಾವ, ನೀವು ನೋಡ್ಬೋದು. ಇದು ಹೆಂಗೈತೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ ನಮ್ದು ರೊಟ್ಟಿ ಎಷ್ಟು ಮಸ್ತ್ ಅದಾವು, ಎಷ್ಟು ದೊಡ್ಡದಾವು. ಆಮೇಲೆ ಥಿಕ್ನೆಸ್ ನನಗೆ ಕಡಿಮೆ ಬೇಕಾಗಿತ್ತು. ಸೊ ನಮಗೆ ಹೆಂಗೆ ಥಿಕ್ನೆಸ್ ಬೇಕು ನಮ್ದು ಅಕಾರ್ಡಿಂಗ್ ನಾವಲ್ಲಿ ಮಷಿನ್ ಒಳಗೆ ಸೆಟ್ಟಿಂಗ್ ಮಾಡ್ಕೋಬಹುದು. ಸೊ ಇದನ್ನ ಬೇಸಕ್ಕೆ ತೊಗೊಂಡು ಹೋಗ್ತೀನಿ ಅಂತ ಇಲ್ಲೆಲ್ಲಾರು ಬೇಯಿಸ್ಲಿಕ್ಕತ್ತಾರ ಮಸ್ತಾಗೆ. ನೋಡ್ರಿ ಎಷ್ಟು ಮಸ್ತ್ ಬರ್ಲಿಕ್ಕತ್ತಾವ ರೊಟ್ಟಿ. ಇದನ್ನ ಇಡೋಣ. ಫುಲ್ ನೀಟಾಗಿ ಏನು ಪ್ರೊಸೀಜರ್ ಐತಂತ ಓನರ್ ಕಡೆನೇ ನಾವು ಕೇಳೋಣ ಅಂತ ಚೆಕ್ ಮಾಡ್ರಿ. ಎಲ್ಲರಿಗೂ ನಮಸ್ತೆ, ನಾನು ಅಕ್ಷತಾ ನಾಯಕ. ನೀವು ನಮ್ದು ಲಾಸ್ಟ್ ವಿಡಿಯೋ ನೋಡಿರ್ಬೋದು. ಆಲ್ರೆಡಿ ನಾನು ರೊಟ್ಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಬಟ್ ಮಷಿನ್ ಈ ಥರ ಇರಲಿಲ್ಲ, ದೊಡ್ಡದು ಬಟ್ ಸಣ್ಣದಿತ್ತು. 1 hour ಒಳಗಡೆ 150 ರೋಟೀಸ್ ಬರ್ತಿತ್ತು. ಸೊ ನಾನು ಬಿಸ್ನೆಸ್ ಸ್ಟಾರ್ಟ್ ಅಂತ ಹೇಳಿದ ಕೂಡಲೇ ಎಲ್ಲರೂ ಭಾಳ ಜನ ನನಗೆ ಜಾಸ್ತಿ ಆರ್ಡರ್ಸ್ ಬರಾಕತ್ತ. ಅದಕ್ಕೆ ನಾನು ಏನು ಮಾಡಿದೆ, ಒಂದು ಟೀಮ್ ತೊಗೊಂಡಿನಿ. ಸೊ ಮ್ಯಾನ್ ಪವರ್ ಜನ್ರೇಟ್ ಆಗಿಬಿಟ್ಟೈತಿ. ಸೊ ಮಹಿಳೆಯರಿಗೆ ನಾನು ವರ್ಕ್ ಕೊಡ್ಲಿಕ್ಕತ್ತೀನಿ. ಅದಕ್ಕೆ ನಂಗೆ ಜಾಸ್ತಿ ಆರ್ಡರ್ಸ್ ಬಂದಿದ್ದಕ್ಕೆ ನನಗೆ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ. ಮಷಿನ್ ಸ್ವಲ್ಪ ನನಗೆ ಸಣ್ಣದು ಅನ್ನಿಸ್ಬಿಡ್ತು. ಸೊ ಇವಾಗ ನಾನು ದೊಡ್ಡ ಮಷಿನ್ ತರಿಸೀನಿ. ಸೊ ಇವ್ರ ಕಡೆ ನಾವು ಮಷಿನ್ ಪರ್ಚೇಸ್ ಮಾಡಿದ್ದೆ. ಇದರೊಳಗಡೆ ಸಬ್ಸಿಡಿ ಆಪ್ಷನ್ಸು ಅದಾವ. ನೀವು ಒಮ್ಮೆಗ್ಲೇ ಪೇ ಮಾಡಿ ತಗೊಳ್ಳೋ ಹಂಗಿಲ್ಲ. ಅದ್ರ ಬಗ್ಗೆ ನೆಕ್ಸ್ಟ್ ಮಾಹಿತಿ ಸರ್ ಕೊಡ್ತಾರೆ. ಸರ್ ಮಷಿನ್ ಬಗ್ಗೆ ಹೇಳ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಜನರಿಗೂ ನಮಸ್ಕಾರ. ನಮ್ಮ ಕಂಪ್ನಿ ಹೆಸರು ಬಂದುಬಿಟ್ಟು ಶ್ರೀರಾಮ್ ಫುಡ್ ಸೊಲ್ಯೂಷನ್ ಅಂತ ಹೇಳಿ ಹುಬ್ಳಿಯಲ್ಲಿರೋದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದುಬಿಟ್ಟು. ಮೇಡಮ್, ಇವಾಗಿನ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಇದೆ ಅಂತ ಹೇಳಿದರೆ ಲಾಸ್ಟ್ 20 daysಲ್ಲೇ ಅರೌಂಡ್ 1.1 million ಹೋಗಿದೆಯಾ? ಎಸ್ 1.1 million ಹೋಗಿತ್ತು. ಓಕೆ. ಸೊ ಅಷ್ಟು ಕಡಿಮೆ ಟೈಮಲ್ಲಿ ನಿಜಕ್ಕೂ ಕೂಡ ಒಳ್ಳೆ ಡೆವಲಪ್ಮೆಂಟ್ ಆಗಿದ್ದಾರೆ. ತುಂಬಾ ಕಡಿಮೆ, ಇಷ್ಟು ಕಡಿಮೆ ದಿವಸದಲ್ಲಿ ಚಿಕ್ಕ ಮಷಿನ್ ಇಂದ ದೊಡ್ಡ ಮಷಿನ್ಗೆ ಅಪ್ಗ್ರೇಡ್ ಆಗೋದು 6 months 3 months ಎಲ್ಲ ಟೈಮ್ ತಗೊಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಮೇಜರ್ ಆಗಿ ಏನಂತ ಹೇಳಿದ್ರೆ, ಮೇಡಮ್ಗೆ ಬಿಸ್ನೆಸ್ ಕ್ಲಿಕ್ ಆಗೋದ್ರ ಜೊತೆಗೇನೆ ಮತ್ತೆ ಒಂದು ಸಬ್ಸಿಡಿ ಬೆನಿಫಿಟ್ ಕೂಡ ಸಿಕ್ತು. ಸೊ ಅದೇ ರೀಸನ್ಗೆ ಇವರು ಮಷಿನ್ ನ ಇಷ್ಟು ಕಡಿಮೆ ಟೈಮ್ ಅಲ್ಲಿ ಅಪ್ಗ್ರೇಡ್ ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತಾರೆ. ಇಲ್ಲ ಅಂದ್ರೆ ಅವರು ಟೈಮ್ ತಗೊಳ್ತಿದ್ರು. ಬಟ್ ಏನಂತ ಹೇಳಿದ್ರೆ, ಈ ಒಂದು ಟಾಪ್ ಎಂಡ್ ಮಾಡಲ್ ಅಂತ ಏನ್ ಹೇಳ್ತೀವಿ, 1 ಗಂಟೆಗೆ 800 ಇಂದ 1000 ಬರುವಂತಹ ಸೊ ಹೈಯೆಸ್ಟ್ ಸೇಲಿಂಗ್ ಇರುವಂತ ಮಷಿನ್ ನಮ್ದು. ಸೊ ಈ ಮಷಿನ್ ಕಾಸ್ಟ್ ಬಂದ್ಬಿಟ್ಟು ನಿಮ್ಗೆ ಹೇಳಿದ್ದೆ ಮ್ಯಾಮ್, 2,36,000 ಇದೆ ಅಂತ. ಸೊ SC/ST ಅವರಿಗೆ ಬಂದ್ಬಿಟ್ಟು 1 ಲಕ್ಷದವರೆಗೂ ಕೂಡ ಸಬ್ಸಿಡಿ ಸಿಗ್ತಾ ಇದೆ ಕೃಷಿ ಇಲಾಖೆ ಕೇಂದ್ರದಲ್ಲಿ. ಹಾಗೇನೆ ಜನರಲ್ ಎಲ್ಲ ಉಳಿದಿರೋ ವರ್ಗದವರೆಗೂ 80,000ವರೆಗೂ ಕೂಡ ಸಬ್ಸಿಡಿ ಸಿಗ್ತಾ ಇದೆ. ಸೊ ಅದಕ್ಕೆ ಮೇಡಮ್ ಅವರು ಇನ್ನೂ ಹೆಚ್ಚು ಧೈರ್ಯ ಮಾಡಿ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಹೇಗೆ ಅನಿಸ್ತಾ ಇದೆ ಮ್ಯಾಮ್? ಅಂದ್ರೆ ಇಷ್ಟು ಕಡಿಮೆ ಟೈಮ್ ಅಲ್ಲಿ ರೋಟಿ ಪ್ರೊಡಕ್ಷನ್ ಯಾವ ತರ ಪಿಕಪ್ ಆಯ್ತು, ಯಾವ ತರ ಸೇಲ್ ಮಾಡ್ತಾ ಇದಾರೆ ಕುತೂಹಲ ನನಗೆ. ಯಾವ ತರ ಅಂದ್ರೆ, ನನಗೆ ವಿಡಿಯೋ ಅಪ್ಡೇಟ್ ಮಾಡಿದ ಕೂಡ ಬಹಳಷ್ಟು ಜನ ಮೇಡಮ್ ನಾವು ತಗೋತೀವಿ ರೋಟಿ ಪ್ರೈಸ್ ಎಷ್ಟೈತೆ ಅಂತ ನನಗೆ ಫುಲ್ ಆರ್ಡರ್ಸ್ ಬರಕ್ಕೆ ಸ್ಟಾರ್ಟ್ ಆಗ್ಬಿಡ್ತ್ರಿ. ನನಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಅನ್ಕೊಂಡಿದ್ದೆ ವರ್ಕ್ ಫ್ರಮ್ ಹೋಮ್ ತರ ಏನಾದ್ರು ಮಾಡ್ಬೋದು ಸ್ಟಾರ್ಟ್ ಅಂತ ಹೇಳಿ, ಅದಕ್ಕೆ ಹಂಗ್ ಸ್ಟಾರ್ಟ್ ಮಾಡಿದೆ. ಬಟ್ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ ಅಂತ ಇಷ್ಟು ಜನ ಇಟ್ಕೊಂಡ್ಬಿಟ್ಟಿನಿ ಇವಾಗ. ಸೊ ಎವ್ರಿ ಡೇ 1,000+ ಅಂತೂ ನನಗೆ ಹೋಗ್ತಾವ ರೋಟಿ. ಸೊ ಈ ನೆಕ್ಸ್ಟ್ ನಿಮ್ದು ಏನ್ ಮಷಿನ್ ತರಿಸಿರಲ್ಲ, ಇದು ನನಗೆ ಭಾಳ ಹೆಲ್ಪ್ ಆಗ್ಲಿಕ್ಕೆ. ಅದ್ರಾಗ ಸಬ್ಸಿಡಿ ಆಪ್ಷನ್ ಇದ್ದಿದಾಗ ನನಗೆ ಇನ್ನೂ ಹೆಲ್ಪ್ಫುಲ್ ಆಗೈತಿ. ಯಾಕಂದ್ರೆ ಒನ್ ಟೈಮ್ ನಾವು 2,36,000 ನಮಗಂತೂ ಕೊಡಕ್ ಬರುದಿಲ್ಲಲ್ಲ. ಸೊ ನಿಮ್ದೇನು ಆಪ್ಷನ್ ಐತಲ್ಲ ಸಬ್ಸಿಡಿ ಆಪ್ಷನ್ಸ್, ಅದು ನಮ್ಗೆ ಇಷ್ಟ ಆಯ್ತು. ಖಂಡಿತ ಮೇಡಮ್. ಸರ್ ಹೆಂಗ್ ನಿಮ್ದು ಶ್ರೀರಾಮ್ ಫುಡ್ ಸೊಲ್ಯೂಷನ್ ಒಳಗಡೆ ನಾವು ಎಷ್ಟು ಪೇ ಮಾಡ್ಬೋದು ಸ್ಟಾರ್ಟಿಂಗ್ ಅಂತ, ಅದು ಸ್ವಲ್ಪ ಮಾಹಿತಿ ಕೊಡ್ತೀರಿ? ಅಂದ್ರೆ ನಿಮ್ಮ ವ್ಯೂವರ್ಸ್ ಎಲ್ಲ ಕೇಳ್ತಾ ಇದ್ರು ಎಷ್ಟು ಮಾಡಲ್ಸ್ ಇದೆ, ಏನ್ ಪ್ರೈಸಸ್ ಇದೆ ಅಂತ ಹೇಳಿ. ಸೊ ಚಿಕ್ಕದಾಗಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಟೋಟಲ್ ಆಗಿ ನಮ್ಮ ಹತ್ರ ಒಂದು 5 ಮಾಡಲ್ಸ್ ಬರುತ್ತೆ. ಸೊ ನೀವು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರಲ್ಲ, ಸ್ಟಾರ್ಟಿಂಗ್ ನೀವು ಪರ್ಚೇಸ್ ಮಾಡಿದ್ರಲ್ಲ, ಚಿಕ್ಕ ಮಷಿನ್ ಅದು ಜಸ್ಟ್ ಕಾಸ್ಟ್ ಬಂದ್ಬಿಟ್ಟು 56,000 ಕೊಡ್ತಾ ಇದ್ದೀವಿ. ಸೊ ಜಸ್ಟ್ ಒಂದು ಮೊಬೈಲ್ ತಗೋ ಪ್ರೈಸ್ ಅಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಸೊ ಆ ಮಾಡಲ್ ಅಂತ ಹೇಳಿದ್ರೆ ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು 95 ಇದೆ, ಗಂಟೆಗೆ 300 ಬರೋದು. ನಂತರದಲ್ಲಿ 500 to 600 ಬರುವಂತ 1.5 lakh ರೂಪಾಯಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 1,90,000 ಇದೆ. ಎಲ್ಲದಕ್ಕಿಂತ ಟಾಪ್ ಎಂಡ್ ಮಾಡಲ್ ಅಂದ್ರೆ ಗಂಟೆಗೆ 1000 ಬರುವಂತದ್ದು ಈ ಮಷಿನ್ ಇದೆ. ನಾ ಕಂಪ್ನಿ ಬಗ್ಗೆ, ನಮ್ಮ ಮಷಿನ್ ಬಗ್ಗೆ ಸೊ ನಾ ಹೇಳೋದಕ್ಕಿಂತ ಇವಾಗ ನೀವು ಹೇಳಬೇಕು. ನಿಮ್ ಕಣ್ಣಾರ್ಲೆ ನೋಡಿದ್ರಿ. ಯೂಶುವಲ್ ಏನಂತ ಹೇಳಿದ್ರೆ ನಮ್ಮ ಡ್ರೈವರ್ ಅವರು ಬರ್ತಾರೆ ಅಥವಾ ನಮ್ಮ ಟೆಕ್ನಿಷಿಯನ್ ಬರ್ತಾರೆ. ಬಟ್ ಈ ಕಡಿಮೆ ಪ್ರೊಸೆಸ್ ಟೈಮ್ ಅಲ್ಲಿ ನನಗೂ ಕೂಡ ಕುತೂಹಲ ಇತ್ತು, ಯಾವ ತರ ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ, ಯಾವ ತರ ಆಯ್ತು ಅಂತ ಹೇಳಿ. ಸೊ ಅದಕ್ಕೆ ನಾನು ಕೂಡ ಬಂದೆ. ಯಾವ ತರ ಅನಿಸ್ತು ಮ್ಯಾಮ್? ಆಕ್ಚುಲಿ ಹೊಸ ಮಷಿನ್ ಇದ್ದಾಗ ನಮಗೊಂದ್ ಸ್ವಲ್ಪ ಟೈಮ್ ಹತ್ತದ್ರಿ, ಒಂದ್ 10 minutes ಅಂತೂ ಬೇಕೇ ಆಗತ್ತೆ. ಅಂದ್ರೆ ಸೆಟ್ ಆಗ್ಲಿ ಸ್ಟಾರ್ಟಿಂಗ್ ಅಷ್ಟೇ. ಅದಾದ್ಮೇಲೆ ತಾನೇ ಕಂಟಿನ್ಯೂ ಬರತ್ತೆ. ಅಂದ್ರೆ ನಮಗ್ ಒಂದ್ 5-6 ಗ್ಯಾಸೇ ಬೇಕಂತ ಅನ್ಕೋರಿ ಒನ್ ಟೈಮ್. 2 ಜನ ಅಂದ್ರೂ ಸಾಕಾಗೋದಿಲ್ಲ, ಇನ್ನು ಜಾಸ್ತಿ ಜನ ಸಾಕಾಗ್ತಾರ. ಯಾಕಂದ್ರೆ ಅಷ್ಟೊಂದು ರೋಟೀಸ್ ಒಮ್ಮೆಲೆ ಬಂದ್ಬಿಡ್ತಾವಲ್ಲ. ಸೊ ನಮ್ ಜನನೇ ಕಡಿಮೆ ಆಗ್ಬಿಡ್ತಾರೆ. ಸೊ ನಮ್ ಬಿಸ್ನೆಸ್ ಮಾಡೋರಿಗೆ ಇದು ಭಾಳ ಹೆಲ್ಪ್ಫುಲ್ ಐತ್ರಿ. ನಮ್ಗೆ ಭಾಳ ಹೆಲ್ಪ್ಫುಲ್ ಆಗೈತಿ ಸೀರಿಯಸ್ಲಿ. ಮೇಡಮ್, ಕೊನೆಯದಾಗಿ ಹೇಳೋದು ಇಷ್ಟೇ, ನಾವು ಮಷಿನ್ ಸೇಲ್ ಮಾಡಲ್ಲ, ಬಿಸ್ನೆಸ್ ನಾವು ಸೆಟಪ್ ಮಾಡ್ಕೊಡ್ತೀವಿ. ಸೊ ಒಂದು ಕಡಿಮೆ ಪ್ರೈಸ್ ಅಲ್ಲಿ
ಕಾಂಪ್ರಮೈಸ್ ಆಗಿ ಒಂದು ಮಷಿನ್ ತೊಗೊಂಡು ಹೋಗ್ತಾವೆ ಅಂತ ಹೇಳಿದ್ರೆ ಬೇಡ. ಓಕೆ ಆಕ್ಚುಲಿ ಒಂದು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಬರ್ರಿ. ಒಂದು 3 months ಹೋಗ್ಲಿ ಅಥವಾ 1 ವರ್ಷ ಹೋಗ್ಲಿ, ನಾನು ಪಕ್ಕಾ ಬಿಸ್ನೆಸ್ ಮಾಡೇ ಮಾಡ್ತೀನಿ. ಅದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಬಂದ್ರೆ ಅದಕ್ಕೇನಿದೆ ನಾವು ಸಪೋರ್ಟ್ ಮಾಡ್ಕೊಡ್ತೀವಿ. ಓಕೆ ಅಥವಾ ನಿಮ್ಮ ಥರ ಯಾರು ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ನಿಮ್ಮ ಹತ್ರ ಕಳಿಸ್ತೀವಿ, ಎಕ್ಸ್ಪೀರಿಯನ್ಸ್ ಕೊಡಿಸ್ತೀವಿ. ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂದಮೇಲೆ ಅವ್ರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಸುಮ್ಮನೆ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಾ ಇದೆ ನಮ್ಗೆ ಉಳಿತಾಯ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಬಂದ್ಬಿಟ್ಟು ಉಳಿದಿರೋ ಅಮೌಂಟಿಗಾದ್ರೆ EMI ಅವ್ರು ಕಟ್ಟಲೇಬೇಕಾಗುತ್ತೆ. ಹೌದು ಸರ್. ಸೊ ಅದಕ್ಕೆ ಜೋಶಿಂದ ಮಾಡೋದಕ್ಕಿಂತ ಪರ್ಫೆಕ್ಟ್ ಪ್ಲಾನ್ ಮಾಡ್ಕೊಂಡ್ ಬರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಇದು ನಾವು ಸಬ್ಸಿಡಿ ತರ ತಗೋಬೇಕಂತ ಅಂತಿದ್ರಲ್ಲ, ಅದನ್ನ ಯಾವ ತರ ನಾವು ಅಪ್ಲೈ ಮಾಡ್ಬೇಕು ಅದನ್ನ ಸ್ವಲ್ಪ ತಿಳಿಸ್ರಿ. ಖಂಡಿತ ಮ್ಯಾಮ್. ಈಗೆಲ್ಲ ಡಿಸ್ಟ್ರಿಕ್ಟ್ ಮತ್ತೆ ತಾಲೂಕು ಒಳಗಡೆ ಕೃಷಿ ಇಲಾಖೆ ಕೇಂದ್ರ ಅಗ್ರಿಕಲ್ಚರ್ ಆಫೀಸ್ಗಳು ಇರ್ತವೆ. ಸೊ ಡೈರೆಕ್ಟ್ ಆಗಿ ಅಲ್ಲೇ ಹೋಗಿ ಅವ್ರು ಅಪ್ಲೈ ಮಾಡ್ಬೇಕು ಮೇಡಮ್. ಓಕೆ. ಸೊ ವರ್ಕ್ ಆರ್ಡರ್ ಕಾಪಿ ಅಂತ ಬರುತ್ತೆ. ಅವ್ರು ಅಪ್ಲೈ ಮಾಡಿದ್ಮೇಲೆ ಸೊ ಕಾಪಿನ ನಮ್ಗೆ ಡೈರೆಕ್ಟ್ ಆಗಿ ತಂದು ಹ್ಯಾಂಡ್ ಓವರ್ ಮಾಡಿದ್ರೆ 2,36,000 ಇರುವಂತ ಮಷಿನ್ ಏನಿದೆ ಅಲ್ಲ, ಡಿಪೆಂಡ್ ಆನ್ ಅವ್ರ ವರ್ಗದ ಮೇಲೆ ಅವ್ರಿಗೆ ಎಷ್ಟು ಸಬ್ಸಿಡಿ ಇರುತ್ತೆ ಅದನ್ನ ಲೆಸ್ ಮಾಡಿ ಉಳಿದಿರೋ ಅಮೌಂಟ್ನ ನಾವು ಕಟ್ಟಿಸ್ಕೊಂಡು ಮಷಿನ್ ಡೈರೆಕ್ಟ್ ಡೆಲಿವರಿ ಕೊಟ್ಬಿಡ್ತೀವಿ. ಸೊ SC/ST ಜನರಲ್ ಕಾಸ್ಟ್ ಅಂತ ಅವ್ರವ್ರಿಗೆ ಬೆನಿಫಿಟ್ಸ್ ಐತಲ್ರಿ ಎಕ್ಸಾಕ್ಟ್ ಆಗಿ? ಹೌದೌದು. ಸೊ ನಮ್ದು SC ನಾಗ ಬರುತ್ತೆ. ಸೊ ನಮಗ 1 lakh ಸಬ್ಸಿಡಿ ಸಿಗುತ್ತೆ. 1 lakh ಆಗುತ್ತೆ. ಓಕೆ. ಜನರಲ್ ಕಾಸ್ಟ್ ಅವರಿಗೆ 80,000 ಸಬ್ಸಿಡಿ ಸಿಗುತ್ತೆ. ಓಕೆ. ನೀವು ನೋಡಿದ್ರಲ್ಲ, ನಿಮಗೆ ಏನಾದರೂ ಡೌಟ್ ಇತ್ತಂದ್ರೆ ಸರ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ, ಫುಲ್ ಇನ್ ಡೀಟೇಲ್ ಒಳಗೆ ಕೊಟ್ಟಿರ್ತೀನಿ. ಸರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ನಿಮ್ಮ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡ್ತಾರೆ ಅವ್ರು. ನಾನು ಹೆಂಗೆ ಬೇಸಿಕ್ದಿಂದ ಅಡ್ವಾನ್ಸ್ಡ್ ಮಷಿನ್ ತೊಗೊಂಡಿನಿ, ನೀವು ಆ ಥರ ತೊಗೊಳ್ಳೋ ಹಂಗೆ ಚಾನ್ಸ್ ಇರ್ತೈತಿ. ಸೊ ಕಾಂಟ್ಯಾಕ್ಟ್ ಸರ್. ಕೊನೆಯದಾಗಿ ಮ್ಯಾಮ್, ಎಸ್, ಮುಂಚೆ ಹುಬ್ಳಿಗೆ ಬರ್ಬೇಕಂತಿತ್ತು. ಹಾಂ ಸರ್. ನಿಮ್ ವಿಜಯಪುರದವ್ರು ಬರ್ಬೇಕಂದ್ರೆ 8-10 ಸಾವಿರ ಖರ್ಚಿತ್ತು. ಹೌದ್ರಿ. ಬಟ್ ಇವಾಗ ಎಕ್ಸ್ಪೆನ್ಸ್ ಮಾಡ್ಬೇಕಂತಿಲ್ಲ. ಯಾಕಂತ ಹೇಳಿದ್ರೆ ನಿಮ್ ನಾರ್ತ್ ಕರ್ನಾಟಕ ನೀವು ನೋಡ್ತೀರಾ ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಹೌದ್ರಿ. ಕಲಬುರ್ಗಿ ಇದೆ ನಮ್ಮ ಆಫೀಸು. ನೆಕ್ಸ್ಟ್ ಬಂದ್ಬಿಟ್ಟು ರಾಯಚೂರಲ್ಲಿದೆ. ಓಕೆ. ಸೊ ಥರ್ಡ್ ಬಂದ್ಬಿಟ್ಟು ನೀವು ಹೈದರಾಬಾದ್ ಹೋಗ್ತೀರಾ, ಹೈದರಾಬಾದ್ ಕೂಡ ಇದೆ. ಓಕೆ. ಸೊ ನೀವು ಆಂಧ್ರ ಪ್ರದೇಶ್ ಬರ್ತೀರಾ ಅಂತ ಹೇಳಿದ್ರೆ ರಾಯಚೂರು ಕೂಡ ಹತ್ರ ಆಗುತ್ತೆ. ಹಾಗೆ ಕರ್ನೂಲಲ್ಲಿ ಕೂಡ ನಮ್ ಡೀಲರ್ ಇದ್ದಾರೆ. ಓಕೆ. ಇಷ್ಟು ಆಫೀಸ್ನ ಇದೆ. ನೀವು ಹುಬ್ಳಿ ಬಂದ್ಬಿಟ್ರೆ ಡೈರೆಕ್ಟ್ ನಮ್ಮ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿನೇ ಇದೆ. ಸೊ ನೀವು ಹತ್ತಿರದಲ್ಲಿ ಎಲ್ಲಾಗುತ್ತೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಷೀನ್ ಡೆಮೋ ನೋಡ್ಬಿಟ್ಟು ಎಲ್ಲದಕ್ಕಿಂತ ಜೆನ್ಯೂನ್ ಆಗಿ ಯಾರು ಬಿಸ್ನೆಸ್ ಮಾಡ್ತಿದ್ದಾರೆ ಆ ಕಸ್ಟಮರ್ ಹತ್ರ ಹೋಗಿ ರಿವ್ಯೂಸ್ ತಗೊಂಡು ಆ ನಂತರದಲ್ಲಿ ಅವ್ರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಫೈನಲಿ ನಮ್ದು ರಿಸಲ್ಟ್ಸ್ ಇಲ್ಲೈತಿ. ಇದ್ರೊಳಗೆ ಆಗುವಂತ ರೋಟೀಸ್ ಆಕ್ಚುಲಿ ಮಸ್ತ್ ಟೇಸ್ಟ್ ಇರ್ತೈತಿ. ಹಪ್ಪಳ ತಿಂದಂಗ ಆಗತ್ತ. ಥಿಕ್ನೆಸ್ ಜಾಸ್ತಿ ಇತ್ತಂದ್ರೆ ಇನ್ನೂ ಟೇಸ್ಟ್ ಇರತ್ತ. ನಂಬರ್ ನಾನು ಆಲ್ರೆಡಿ ಕೊಟ್ಟಿನಿ. ನಿಮ್ಗೂ ಬೇಕಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ಬಿಸ್ನೆಸ್ ಇವತ್ತೇ ಸ್ಟಾರ್ಟ್ ಮಾಡ್ರಿ.